ನಮಸ್ಕಾರ, ನನ್ನ ಹೆಸರು ಶರ್ಲಿ ಅಂತ. ನಮ್ಮಪ್ಪ ಮಗಿಮೆ ದಾಸ್ ಅವರು ಸತ್ತಿದ್ದಾರೆ. ಅವರು 23rd ಅಪ್ಸ್ಕೊಂಡ. ನಾವು 32 ಇಯರ್ಸ್, ನಮಗೆ ಗೌತಮ್ ನಗರಲ್ಲಿ ಒಂದು ಸೈಟ್ ಇದೆ ಸರ್, ಆದರೆ ನಾವು ಇರೋದು ಚಾಮರಾಜಪೇಟೆ ಲೊಕೇಶನಲ್ಲಿ. ನಮ್ಮ 32 ಇಯರ್ಸಿಂದ ನಮ್ಮಪ್ಪ ಆ ಕೇಸಿಗೆ ಹೋರಾಡ್ತಾ ಇದ್ದಾರೆ. ಆ ಕೇಸ್ದು ಹೈಕೋರ್ಟಲ್ಲಿ ಆ ಕೇಸಲ್ಲಿ ಜಜ್ಮೆಂಟು ಸಿಕ್ತು, ಅದು ನಮ್ಮ ಫೇವರ್ ಆಗಿ ಬಂತು. ಆದರೆ ಜಜ್ಮೆಂಟ್ ಈಸಿಯಾಗಿ ಸಿಕ್ಕಿಲ್ಲ. 32 ಇಯರ್ಸ್ ಆಗಿ ಆಗಿ ಇರುವ ಜ್ಯುವೆಲ್ಸ್ ಎಲ್ಲ we took so many credits from all the people. We suffered a lot. My daddy struggled a lot. Then finally we won the case. 32 ಇಯರ್ಸಿಂದ ನಮ್ಮ ಅಪ್ಪ ಕಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಸಾಲ ಮಾಡಿದ್ದಾರೆ. ನಮ್ಮ ಕೋರ್ಟಲ್ಲಿ ನಮಗೆ ಫೇವರ್ ಆಗಿ ಬಂತು. ಆದರೆ ಅವ್ರು ಹೇಳಿದ್ದಾರೆ ಅದಕ್ಕೆ ಈ ಖಾತಾ ಮಿಸ್ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಈ ಖಾತಾ ಎಲ್ಲಿ ಸಿಗತ್ತೆ ಅಂತಂದರೆ ಮುನ್ಸಿಪಾಲ್ಟಿಗೆ ಹೋಗ್ಬೇಕಂದ್ರೆ ಮುನ್ಸಿಪಾಲ್ಟಿಯಲ್ಲಿ ಹೋಗಿದ್ದು ನಾವು. KGF ಮುನ್ಸಿಪಾಲ್ಟಿಗೆ ಹೋಗಿದಾಗ ಅವ್ರು ಅಲ್ಲಿ ಹೇಳಿದ್ರು ಅದು ಲೋಕಾಯುಕ್ತಲ್ಲಿ ಸಿಗತ್ತಂತ. ಬುಕ್ ಸಿಗುತ್ತೆ, ಲೋಕಾಯುಕ್ತ ಬುಕ್ ಸಿಗುತ್ತೆ ಅಂತ. 2 ವರ್ಷ ಆಯಿತು. 2 ವರ್ಷ ಆಯಿತು. ಇದಕ್ಕೆಲ್ಲ ನಮ್ಮ ಅಪ್ಪನೇ ಹೋಗಿದ್ರು, ಅವರೇ ಹೋರಾಡ್ತಾ ಇದ್ದಿದ್ದು 32 ಇಯರ್ಸ್ ಅಂತ. ಆದರೆ ಅದು ಆರ್ಡರ್ ಆಗಿತ್ತು, ನಮಗೆ ಆರ್ಡರ್ ಸಿಕ್ಕಿತ್ತು. ನಮಗೆ 30 ಡೇಸಲ್ಲಿ ಖಾತಾ ಸಿಗತ್ತಂತ ಹೇಳಿದ್ದಾರೆ, ಆಯಿತಾ. ಆಮೇಲೆ ನಮ್ಮ ಅಪ್ಪಗೆ ಇದರಿಂದ ತುಂಬ ಖುಷಿ ಆಯ್ತು. ಯಾಕಂದರೆ 32 ಇಯರ್ಸ್ ಆಗಿ ಅವ್ರು ಹೋರಾಡಿದ್ದು, ಎಲ್ಲ ಸಾಲ ಮಾಡಿದ್ದು, ಎಲ್ಲ ಮಾಡಿ ಅವ್ರು ತುಂಬ ಖುಷಿಯಾಗಿದ್ದರು. ಎಲ್ಲ ಸಾಲ ತೊಗೊಂಡಿರೋರೆಲ್ಲರೂ ಕರೆದು ಬಿಟ್ಟು ಹೇಳ್ಬಿಟ್ಟು ನಾವು ಎಲ್ಲ ಕೊಡ್ತೀವಿ, ಸಂತೋಷ ಆಯಿತು, ತುಂಬ ಸಂತೋಷ. ಆಮೇಲೆ ನಾವು ಹೇಳಿದ್ದು ಒಂದು ಫೆನ್ಸು ಹಾಕ್ತೀವಿ. ನಮ್ಮಪ್ಪ ಹೇಳಿದರು ಅದು ಫೆನ್ಸ್ ಆಗಿಬಿಟ್ಟು ಈ ಬರುವ ದುಡ್ಡಲ್ಲಿ ನಮಗೆ ಫ್ರೆಂಡ್ಸ್ ಆಗಿಬಿಟ್ರೆ ನಮ್ಮದು ಅಂತ ಹೇಳಿದರು. ಆದರೆ ಒಂದೇ ವೀಕ್ ಆಯಿತು ಸರ್. 1 ವೀಕಿಂದ ಯಾರೋ ಅಪೀಲ್ ಮಾಡಿದ್ದಾರೆ. ಗೌತಮ್ ನಗರ್ ಸುಮತಿ ನಗರ್ ವಾರ್ಡ್ ಕೌನ್ಸಿಲರ್ ಹಸ್ಬೆಂಡ್ ನಂದಾ ಅಂತ, ನಂದಕುಮಾರ್. ನಾವು ನೋಡಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಮಪ್ಪ ಹೇಳಿದ್ದು. ನಂದಕುಮಾರ್ ಅಲ್ಲೆಲ್ಲರ ಹತ್ರ ಸೈನ್ ಇಟ್ಕೊಂಡು ಅಲ್ಲೆಲ್ಲ ಚೇರ್ಮನ್ನು ಮುನ್ಸಿಪಾಲ್ಟಿ ಮೇಲೆ ಎಲ್ಲರಿಗೆಲ್ಲ ಹೋಗಿ ಇಲ್ಲ ಅವ್ರಿಗೆ ಕೊಡಬಾರದು, ಅಲ್ಲ ಏನದು ಅಂಬೇಡ್ಕರ್ ಭವನ್ ಕಟ್ತೀನಿ ನಮ್ಮ ಸೈಟಲ್ಲಿ ಅಂಬೇಡ್ಕರ್ ಭವನ್ ಮಾಡಿದ್ದಾರೆ. ಅವರೆಲ್ಲ ಮುನ್ಸಿಪಾಲ್ಟಿ ಎಲ್ಲರೆಲ್ಲ ತಿರ್ಗಾ ಕೇಸ್ ಹಾಕಿದ್ದಾರೆ. ಇದರಿಂದ ನಮ್ಮಪ್ಪ ತುಂಬಾ ಡಿಸಪಾಯಿಂಟ್ ಆಗಿದ್ರು ಸರ್. ತಿರುಗಾನು ಸಾಲ ಪಡಕ್ಕಾಗಲ್ಲ. ಅವರು 69 ಇಯರ್ಸ್. ಅವರಿಗೆ ಇನ್ನೂ ಹೋರಾಡೋಕ್ಕಾಗ್ತಾ ಇಲ್ಲ. ನಾವು ಯಾರ ಹತ್ರ ಸಾಲ ತೊಗೊಳ್ತಾ ಇಲ್ಲ. ಯಾಕಂದರೆ ನಾವು ಸಾಕಷ್ಟು ತೊಗೊಂಡಿದ್ದು, ನಮ್ಮ ಜ್ಯುವೆಲ್ಸ್ ಎಲ್ಲ ಹೋಯ್ತು. ನಾವು ಮಂತ್ಲಿ ಸ್ಯಾಲರಿಯಲ್ಲಿ ನಾವು EMI ಕಟ್ಟಬೇಕು, ಎಲ್ಲ ನಾವು ಮಾಡಬೇಕು. ನಮ್ಮ ಅಪ್ಪಗೆ ನಾವು ಹೇಳಿದ್ವಿ ಅಷ್ಟೇ ಆಯಿತು, ನಮ್ಮಿಂದ ಏನೂ ಕೊಡೋಕ್ಕಾಗ್ತಾ ಇಲ್ಲ. ನನ್ನ ತಮ್ಮನಿಗೂ ಅಷ್ಟು ಒಳ್ಳೆ ಕೆಲಸ ಕೂಡ ಇಲ್ಲ. ನಮ್ಮಪ್ಪ ಕಾರ್ಪೆಂಟರ್ ವರ್ಕ್ ಮಾಡೋದು. ಅದಕ್ಕೆ ನಾವು ಏನು ಮಾಡಿದ್ರು, ಸರಿ ನಮ್ಮಪ್ಪ ಪರವಾಗಿಲ್ಲ, ನಾವು ನಮ್ಮ ಅಪ್ಪಗೆ ಸಮಾಧಾನ ಮಾಡ್ತಾಯಿದ್ವಿ. ಆದರೆ ಅವ್ರು ತುಂಬ ಡಿಪ್ರೆಷನ್ನಲ್ಲಿ ಹೋದ್ರು. ಹೆಸರನ್ನೇ ಹೇಳ್ತಾ ಇದ್ದಾರೆ ನಂದ. ನಮಗೆ ನಾವು ದಿನಾ ಪ್ರೇಯರ್ ಮಾಡ್ತೀವಿ. ನಮ್ಮ ಫ್ಯಾಮಿಲಿ ಪ್ರೇಯರಲ್ಲಿ ಅವ್ರು ಹೇಳೋದು ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗಿದೆ ಅಂದರೆ, ಯಾರೋ ದುಷ್ಯ ಬಂದಿದ್ದಾನೆ ನಮಗೆ, ಇವನು ನಂದ, ಅವನಿಗೋಸ್ಕರ ಪ್ರೇಯರ್ ಮಾಡು, ಅವನು ಮನ ಮಾರಬೇಕು, ನಮಗೆ ಕೊಡಬೇಕು, ನಮ್ಗೆ ತೊಂದರೆ ಕೊಡಬಾರ್ದು ಅಂತ. ಅವ್ರು ಯಾರಂತಲೂ ನಾವು ನೋಡ್ತಾ ಇಲ್ಲ. ಅವರು ನಮಗೆ ತೊಂದರೆ ಕೊಟ್ಟಿದ್ದಾರೆ. ನಮ್ಮಪ್ಪ ಹೇಳ್ತಾ ಇದ್ರು. ಆಮೇಲೆ ಏನಾಯ್ತು, 1 ವೀಕ್ ನಂತರ ಅವ್ರ ಕಂಪ್ಲೀಟ್ ಬಿಹೇವಿಯರ್ ಚೇಂಜ್ ಆಗಿ ಅವ್ರು ಮಾತಾಡೋಕ್ಕೆ ಸ್ಟಾಪ್ ಮಾಡಿಬಿಟ್ರು, ರೂಡ್ ಆಗಿಬಿಟ್ರು, ಹಾರ್ಶ್ ಆಗಿಬಿಟ್ರು, ಹೇಳ್ತಾ ಇದ್ದಾರೆ. ಅವರು ತುಂಬಾ ಇಮೋಷನಲ್. ದುಡ್ಡೆಲ್ಲ ಏನು ಕೇಳಿಲ್ಲ, ಅಪೀಲ್ ಆಗ್ತಾರೆ, ಕೇಸ್ ಗೆಲ್ಲಕ್ ಬಿಡಲ್ಲ. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಮಾಡೋದು, ಸೇಲ್ ಮಾಡೋದು, ಹಂಗೆ ಹಿಂಗೆ ಮಾತಾಡ್ತಾರೆ. ಇವರೆಲ್ಲ MLA ಜೊತೆಯಲ್ಲಿ ಇರಬಾರ್ದು. ಇವ್ನು ನಮ್ಮ ತಮ್ಮ, ಇಲ್ಲಾಂದ್ರೆ ತುಂಬಾ ಜನ ಸತ್ತೋಗ್ತಾರೆ. ನಾನು ಸೆಕೆಂಡ್, ಇದು ನಮ್ಮ ತಮ್ಮ. ನಾವು ಕಳ್ಕೊಂಡಿದ್ದು ಒಂದು ದಿನ ಕೂಡ ನಾವು ಕೋರ್ಟ್ಗೆ ಹೋಗಿಲ್ಲ. ನಮ್ಮ ಅಪ್ಪನೇ ಹೋಗ್ತಾ 32 ಇಯರ್ಸ್ ಆಗಿ ನಮ್ಮಪ್ಪ. ಆಮೇಲೆ ಏನಾಗಿತ್ತು, ಅವರು ಡಿಪ್ರೆಷನಲ್ಲಿ ಹೋಗಿ ನಾವು ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವರಿಗೆ ಸಮಾಧಾನ ಮಾಡಿದ್ದು. ಪರವಾಗಿಲ್ಲ, ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದೀವಿ, ನಾವು ಇದು ಹೋಗಲ್ಲ ಅಂತ ಹೇಳಿ ನಮ್ಮ ಅಪ್ಪಗೆ ನಾವು ಧೈರ್ಯ ಮಾಡಿದ್ದು. 24th ನಮ್ಮ ಅಪ್ಪಗೆ ಕೇಸ್ ಇತ್ತು ಕೋರ್ಟಲ್ಲಿ. ಆವಾಗ ಅವ್ರು ಹೇಳಿದ್ದು ನಮಗೆ ಸ್ವಲ್ಪ ದುಡ್ಡು ಬೇಕು ಅಂತ. ನಾವು ಹೇಳಿದ್ದು ಅಪ್ಪ ಇವಾಗ ಆಗಲ್ಲ, ಬಿಕಾಸ್ ಜೆರಾಕ್ಸಿಗೆ ಎಲ್ಲದಿಗೂ more than 4,000 ಆಗುತ್ತೆ. ಇದು ಲಾಯರ್ ಫೀಸ್ ಅದೆಲ್ಲ ಆಗುತ್ತೆ. ಸೊ ನಮ್ಮ ಡ್ಯಾಡಿ ಹೇಳಿದ್ರು, ನಾನು ಹೋಗ್ತೀನಿ ಬ್ಯಾಂಗ್ಳೂರಲ್ಲಿ ಯಾರು ದುಡ್ಡು ಕೊಡಬೇಕು ಅವ್ರ ಹತ್ರ ಹೋಗಿ ಸಾಲ ದುಡ್ಡು ತಗೊಂಡು ಬರ್ತೀನಿ ಅಂತ ಹೇಳಿದ್ರು.
ಆದ್ರೆ ಬಂದಿಲ್ಲ. ಅದು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಮಾಡ್ಕೊಂಡಿದ್ದಾರೆ ನಮ್ಮಪ್ಪ 69 years. ದುಡ್ಡು ಸಿಕ್ಕಿಲ್ಲ ನಮ್ಮಪ್ಪಗೆ. ನೆಕ್ಸ್ಟ್ ದಿನ ಕೇಸ್ಗೆ ಬರಕ್ಕೆ ದುಡ್ಡು ಸಿಕ್ಕಿಲ್ಲ ನಮ್ಮಪ್ಪಗೆ. ಎಷ್ಟು ಅವ್ರಿಗೆ ಹೇಳ್ತಾರೆ ನಮಗೆ. ನಾವು ಹೇಳ್ಬಿಟ್ವಿ ಡ್ಯಾಡಿ ನಾವು ಇದ್ದದೆಲ್ಲ ಕೊಟ್ಟಿದ್ವಿ ನಿಮ್ಗೆ, ನಮ್ಮ ಹತ್ರ ಏನು ಇಲ್ಲ, ನಮ್ಮ ಹತ್ರ ಕೇಳ್ಬಿಡಿ ಅಂತ ನಮ್ಮಪ್ಪ ನೋವು ಪಡ್ದ್ವಿ. ನಾವು ನೋವು ಕೊಟ್ವಿ ನಮ್ಮಪ್ಪಗೆ. ಏನು ಇಲ್ಲ ಡ್ಯಾಡಿ ಕೊಡಕ್ಕೆ ಅಂತ. ನಮ್ಮಪ್ಪ ನಮ್ಗೆ ಹೇಳಿದ್ರು ನಾನು ಹೋಗ್ತೀನಿ, ನಾನು ದುಡ್ಡು ನಾಳೆ ಕೇಸ್ ಇದೆ ಮಗು, ನಾನು ಹೋಗ್ತೀನಿ, ಯಾರು ದುಡ್ಡು ಕೊಡಬೇಕು, ನಾನು ಡ್ಯಾಡಿಗೆ ಗೂಗಲ್ ಪೇನಲ್ಲಿ ಕಳಿಸ್ತಾರೆ, ಡ್ಯಾಡಿ ಹೇಳಿ ಡ್ಯಾಡಿ ಯಾರು ಅಂತ ಕೇಳಿದೆ. ಇಲ್ಲ ನಾನು ಹೋದ್ರೇನೆ ದುಡ್ಡು ಬರುತ್ತೆ, ನಾನು ಹೋಗ್ತೀನಿ ಅಂತ ಹೋದ್ರೆ ನಮ್ಮಪ್ಪ ಬಂದಿಲ್ಲ ಸರ್. ನಾವು ಮಿಸ್ಸಿಂಗ್ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೊಟ್ಟಿದ್ದು. ನಮ್ಮಪ್ಪ ಮಿಸ್ಸಿಂಗ್ ಅಂತ ಬಿಕಾಸ್ ನಾವು ನೆಂಟರಿಯಾಗಿ ಎಲ್ಲರೂ ಕಾಲ್ ಮಾಡಿ ಕೇಳಿದ್ದು, ಅಪ್ಪ ಬಂದಿಲ್ಲ ಅಂತ ಹೇಳಿದ್ರು. ಫೋನ್ ತೊಗೊಂಡೋಗ್ಲಿಲ್ಲ. ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಬಿಕಾಸ್ ಅವ್ರಿಗೆ ಟೆಕ್ನಾಲಜಿ ಎಷ್ಟು ಎಲ್ಲಿ ಹೋಗ್ತಾರೆ ಏನು ನಮಗೆ ಗೊತ್ತಾಗಬೇಕಾದ್ರೆ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಹೋಗಿದ್ದಾರೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನಾವು ತೋರಿಸ್ತೀವಿ, ನಮ್ಮ ಹತ್ರ ಪ್ರೂಫ್ ಇದೆ. ಅವರು ಇಟ್ಟು ಹೋಗಿದ್ರು. ನಾವು ಒಂದೇ ತಿಳ್ಕೊಂಡಿದ್ದು. ನಮ್ಮ ಅಮ್ಮ ಹೇಳಿದ್ರು ಅಪ್ಪ ಇಷ್ಟು 32 years ಆಗಿ ಕೇಸ್ ಮಿಸ್ ಮಾಡಲ್ಲ, ನಾಳೆ ಬಂದೇ ಬರ್ತಾರಂತ ಹೋಗಿದ್ರು ಸರ್. ಬಂದಿಲ್ಲ ನಮ್ಮ ಅಪ್ಪ ಬಂದಿಲ್ಲ. ಅವಾಗ ನಮ್ಗೆ ಹೆದರಿಕೆ ಆಯ್ತು. ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ದು. ಮೈಸೂರು ಡ್ಯಾಮ್ಗೆ ಹೋಗಿದ್ದಾರೆ ನಮ್ಮಪ್ಪ. ಇಲ್ಲಿಂದ KGF ಇಂದ ಟಿಕೆಟ್ ತಗೊಂಡು ಅಲ್ಲಿಂದ ಮಂಡ್ಯಗೆ ಹೋಗಿ ಬಿದ್ದಿದ್ದಾರೆ. ಡ್ಯಾಮ್ ನಲ್ಲಿ ಬಿದ್ದಿದ್ದಾರೆ. ರೆಕಾರ್ಡಿಂಗ್ ಇದೆ, ಎಲ್ಲ ಇದೆ ನಮ್ಮ ಹತ್ರ. ನಾವೇನ್ ಮಾಡೋದು ಇವಾಗ? ಕೇಸ್ಗೆ ಏನ್ ಮಾಡೋದು ನಾವು? ನಮ್ಮಪ್ಪ ದುಡಿದೆಲ್ಲ ಹೋಗಿದೆ, ನಾವು ಹೇಗೆ ಸಾಲ ತಿರ್ಗ ಕೊಡೋದು? ನಾವು ಪ್ರೆಸ್ ಹತ್ರ ರೀಚ್ ಆಗಿದ್ದು ಏನಕ್ಕಂದ್ರೆ ಇಂಪಾರ್ಟೆಂಟ್ ಥಿಂಗ್, ಮೈ ಡ್ಯಾಡಿ ಇಸ್ ಗಾನ್ ಆನ್ ದ ಡಿಪ್ರೆಷನ್. ಅದಕ್ಕೆ ರೀಸನ್ ಏನಂದ್ರೆ ಇವರೆಲ್ಲ ಕೊಡೋರು ಅವರು ತೊಂದರೆ ಕೊಟ್ಬಿಟ್ರು, ಮೆಂಟಲ್ ಟಾರ್ಚರ್ ಕೊಟ್ಬಿಟ್ರು. ನಮ್ಗೆ ಪ್ರೂಫ್ ಇಲ್ಲ. ಈ ಮೆಂಟಲ್ ಟಾರ್ಚರ್ಗೆ ಪ್ರೂಫ್ ಇಲ್ಲ. ಏನ್ ಪ್ರೂಫ್ ಇದೆ ಮೆಂಟಲ್ ಟಾರ್ಚರ್ಗೆ? ಪ್ರೂಫ್ ಇದೆ ಆದ್ರೆ ನಮ್ಮ ಹತ್ರ ಹೇಳಿದ್ರು ಪ್ರೇಯರ್ ಮಾಡ್ಕೊಳ್ಳಿ. ಆ ನಂದ ಅಂತ ಒಬ್ರು ಗೌತಮ್ ನಗರ್ ಸುಮತಿ ನಗರ್ ವಾರ್ಡ್ ಹಸ್ಬೆಂಡ್ ನಂದ ಅಂತ ಅವ್ರು ಕೌನ್ಸಿಲರ್ ಹಸ್ಬೆಂಡ್ ಅವ್ರಿಗೆ ಪ್ರೇಯರ್ ಮಾಡಮ್ಮ. ನಾನು ಹೇಳ್ದಿವಿ, ನಾನು ಹೋಗಿ ಮಾತಾಡ್ತೀನಿ ಡ್ಯಾಡಿ ಅಂತ. ಬೇಡಮ್ಮ ಅದೆಲ್ಲ ಸರಿಯಾಗಿಲ್ಲ, ನೀನ್ ಪ್ರೇಯರ್ ಮಾಡು, ದೇವನ್ ಮಾಡ್ತಾರೆ, ಮನ ಮಾರ್ತಾರೆ ಅವರು ಅಂತ ಹೇಳ್ತಾ ಇದ್ರು ನಮ್ ಡ್ಯಾಡಿ. ನಮ್ ಎಲ್ಲೂ ಹೋಗ್ಬಿಟ್ಟಿಲ್ಲ. 70 years ಸೂಸೈಡ್ ಮಾಡುವ ಏಜ್ 32 years ಹೋರಾಡಿ ಸಾಕಾಯ್ತು. ಅದಕ್ಕೆ ಅವ್ರು ಏನಾದ್ರೂ ಒಂದು ನೀತಿ ಸಿಗ್ಬೇಕಂದ್ರೆ ಹೇಗೆ ಸರ್? ಈ ಡೆತ್ ಬಿಹೈಂಡ್ ಏನೋ ಇದೆ ಆಯ್ತಾ. ಅದು ಯಾರು ನಮಗೆ ಗೊತ್ತಾಗ್ತಾ ಇಲ್ಲ, ಯಾರು ನಮಗೆ ಜಸ್ಟಿಸ್ ಪ್ರೊವೈಡ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ರೀಚ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ. ಪ್ಲೀಸ್ ನಾವು ಕೇಳ್ತೀವಿ, ಜಸ್ಟಿಸ್ ಬೇಕು ನಮಗೆ. 32 years ಹೋರಾಡಿ ನಾವು ಹೋಗಿದ್ದೆ ಆಯ್ತಾ. ಅದು ಉಸಿರೋಗಿ 3 ದಿನ ನಂತರ ನಮಗೆ ಬಾಡಿ ಸಿಕ್ಕಿದೆ ಸರ್. ಈ ಪರಿಸ್ಥಿತಿಯಲ್ಲಿ ನಾವು ನೋಡ್ಬೇಕಾ ಅವರನ್ನು ಹೇಳಿ? ಈ ಪರಿಸ್ಥಿತಿ ಅವರಿಗೆ 70 years, ಈ ಪರಿಸ್ಥಿತಿ ಅವ್ರ ಮುಖ ನೋಡಕ್ ಕೂಡ ನಮಗೆ ಆಗ್ತಾ ಇಲ್ಲ. 32 years ನಲ್ಲಿ ಒಂದು ದಿನ ನಾವು ಕೇಸ್ಗೆ ಹೋಗಿಲ್ಲ ಸರ್. ಬಟ್ ದ ಕೇಸ್ ಒನ್ ದ ಜಜ್ಮೆಂಟ್ ಕೇಮ್ ದಟ್ ದ ಖಾತಾ ಶುಡ್ ಬಿ ಗಿವನ್ ಇನ್ 30 days ಅಂತ ಜಜ್ಮೆಂಟ್ ಬಂತು. ಅಪ್ಪ ತುಂಬಾ ಸಂತೋಷ ಆಯ್ತು. ಆದ್ರೆ ನೆಕ್ಸ್ಟ್ ಡೇವೇ ಅಪೀಲ್ ಮಾಡಿದ್ದಾರೆ ಸರ್ ಈ ಕೇಸ್ಗೆ. ಅದು ಕೇಸ್ ಹಾಕಿದ್ದಾರೆ, ಅಬ್ಜೆಕ್ಷನ್ ಹಾಕಿದ್ದಾರೆ. ಅದಕ್ಕೆ ಇವರು ಹೋಗಿದ್ದಕ್ಕೆ ಒಂದು ಕನೆಕ್ಷನ್ ಇದೆ. ಯಾಕೆ ಕೇಸ್ ಮುಂದೆ ದಿನ ಅವರು ಹೋಗಿ ಅಲ್ಲಿ ಸಾಯ್ಬೇಕು? ನಮ್ ಡ್ಯಾಡಿ ಏನೋ ಸಮಥಿಂಗ್ ಹಿ ಇಸ್ ಗಿವೆನ್, ಸಮಥಿಂಗ್ ಹಿ ಹ್ಯಾಸ್ ಅ ಪ್ರೂಫ್. ಬಟ್ ನಮಗೆ ಅದು ನಮ್ಗೆ ಅಷ್ಟು ನಾಲೆಜ್ ಇಲ್ಲ ಯಾರ ಹತ್ರ ಹೋಗಿ ರೀಚ್ ಮಾಡಬೇಕು ಏನಂತ. ಬಟ್ ಸಮಥಿಂಗ್ ಇಸ್ ಬಿಹೈಂಡ್ ಇಟ್. ಅವ್ರು ಸತ್ಯ ಹೇಳಿದ್ದಾರೆ, ನಾನು ಈ ಕೇಸ್ ಮುಗಿದು ನಿಮ್ಮನ್ನು ಸೆಟಲ್ ಮಾಡುವವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ, ಇನ್ನು ಆಮೇಲೆ ನಾನು ನೆಮ್ಮದಿ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಹೇಳ್ತೀನಿ, ವಿ ಆರ್ ಜಸ್ಟ್ ರಿಕ್ವೆಸ್ಟಿಂಗ್ ಪೀಪಲ್, ಪ್ಲೀಸ್ have some courtesy, we are poor, we are middle class, we can't do anything, we can't go more far, we can't struggle. Please help us, please give justice. Thank you very much.